Hi, hello, namaste, Hi, good hello, morning to namaste all to my all dear my dear divine lives. lives. I hope you all are doing great and awesome in your life. So ಸೊ today I ಇವತ್ತು have ನಾನು visited ಆಂಜನೇಯ Sri ಟೆಂಪಲ್ಗೆ ಬೆಳಿಗ್ಗೆ Anjaneya ಮುಂಜಾನೆ Swami temple. ಎದ್ದೋಗಿದ್ದರಿಂದ ಅಭಿಷೇಕ ಮಾಡ್ತಿದ್ರು. ಸೊ ಅಭಿಷೇಕ ಮುಗಿಯೋವರೆಗೂ ನಿಲ್ಲೋಣ ಅಂತ ಅಲ್ಲೇ ನಿಂತೆ. ಈ ಆಂಜನೇಯ ಟೆಂಪಲ್ ಇರೋದು ಮಾರ್ತಳ್ಳಿಯಲ್ಲಿ ಅಶ್ವಥ್ ನಗರ್ 4th ಮತ್ತು 5th ಕ್ರಾಸ್ ಹತ್ರ ಈ ಟೆಂಪಲ್ ಬರುತ್ತೆ. ಸೊ ಮಾರ್ತಳ್ಳಿಗೆ ಹೇಗೆ ಬರೋದು ಅಂತಂದರೆ ಮೆಜೆಸ್ಟಿಕ್ಕಿಂದ ಮಾರ್ತಳ್ಳಿ ಬಸ್ ಇದ್ದು ಇದು ಮಾರ್ತಳ್ಳಿ ಬ್ರಿಡ್ಜಿಂದ ನಡೀತಾ ಒಳಗಡೆ ಬಂದು ಈ ಆಂಜನೇಯನ ನಾವು ಕಾಣ್ಬೋದು. ಈಗ ನಾವೆಲ್ಲ ನೋಡ್ತಿರೋಂಥ ಆಂಜನೇಯ ಉದ್ಭವ ಮೂರ್ತಿ ಆಂಜನೇಯ ಅಂತ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದು ಕೂಡ ಇದು. ಆಂಜನೇಯ ಎಷ್ಟು ಚೆನ್ನಾಗಿ ಉದ್ಭವ ಆಗಿದೆ ನೋಡಿ, ಯಾವುದಾದ್ರೂ ಮನುಷ್ಯ ಬಂದು ಕೆತ್ತಿರೋ ಥರನೇ ಇದೆ. ಸೊ ಇಲ್ಲಿ ತುಂಬ ಪವರ್ಫುಲ್, ಈ ದೇವಸ್ಥಾನ ತುಂಬ ಪವರ್ಫುಲ್ ಆಗಿದೆ. ಸೊ ಇಲ್ಲಿ ದಿನ ಬೆಳಿಗ್ಗೆ 5:30ಯಿಂದ ಮಧ್ಯಾಹ್ನ 12 ಮತ್ತು 1 ಗಂಟೆವರೆಗೂ ಟೆಂಪಲ್ ಓಪನ್ ಇರುತ್ತೆ ಡೈಲಿ. ಮತ್ತು ಸ್ಯಾಟರ್ಡೆ ಮತ್ತು ಮಂಗಳವಾರ ಗುರುವಾರ ತುಂಬ ಅದ್ಭುತವಾದ ಪೂಜೆ ಕೂಡ ಮಾಡ್ತಾರೆ. ನಾವಿವಾಗ ನೋಡ್ತಿರೋದು ಅಭಿಷೇಕನ. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಮೆಡಿಟೇಷನ್ಗೆಲ್ಲ ತುಂಬ ಜನ ಬಂದು ಇಲ್ಲಿ ಮೆಡಿಟೇಷನ್ ಕೂಡ ಮಾಡ್ತಾರೆ. ತಮ್ಮ ಮನಸ್ಸಲ್ಲಿರೋ ಹರಕೆಗಳನ್ನು ಆಂಜನೇಯನಿಗೆ ಕೇಳ್ಕೊಳ್ತಾರೆ. ಮೇಲೆ ಬೃಹದಾಕಾರವಾದ ಗೋಪುರ ಮತ್ತು ಬೃಹದಾಕಾರವಾದ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ಡೈಲಿ ಕಮ್ಮಿ ಅಂದರೆ ಒಂದು 500-600 ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅನಿಸುತ್ತೆ. ನಾನು ಕೂಡ PGನ ಲೊಕೇಟೆಡ್ ಮಾಡಿರೋದು ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೋಸ್ಕರನೇ. ಬಿಕಾಸ್ ಐ ಯೂಸ್ ಟು ಸಿ ಆಲ್ವೇಸ್ ಗಾಡ್ ಹೂ ಇಸ್ ನಿಯರ್ ಟು ಅಸ್. ನನಗೆ ಫೀಲ್ ಆಗಿರೋದು ಯಾವಾಗ ಈ ಆಂಜನೇಯ ಸ್ವಾಮಿ ನೋಡ್ತಾ ನಿಂತು, ಇದೊಂಥರ ನಾಟ್ ಲೈಕ್ ಅದರ್ಸ್ ಟೆಂಪಲ್ಸ್. ನಾವು ಯಾವಾಗ ಇಲ್ಲಿ ಬಂದು ಕೂಡ್ತೇವೋ ನಮಗೆ ಅನಿಸುತ್ತೆ ನಾವಿವಾಗ ಮನೇಲಿದ್ದೀವಿ ಅಂತ, ಅಂದರೆ ತಾಯಿ ಮಡಿಲಲ್ಲಿದ್ದೀವಿ ಅನ್ನೋ ಅಷ್ಟು ಸ್ವರ್ಗ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಭಿಷೇಕವನ್ನು ಮಾಡ್ತಿದ್ದಾರೆ ಆಂಜನೇಯ ಸ್ವಾಮಿಗೆ. ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ಮಾರ್ಥಳ್ಳಿಯಲ್ಲಿ ತುಂಬ PG ನಡೆಸಿರೋದ್ರಿಂದ ಮತ್ತು PGಗಳು ಇರೋದ್ರಿಂದ ತುಂಬ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಈ ಟೆಂಪಲ್ಗೆ ಡೈಲಿ ಬರ್ತಾರೆ. ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಅಷ್ಟೇ ಅಲ್ಲದೆ ಏರಿಯಾದಲ್ಲಿರೋ ಜನ ಕೂಡ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬರ್ತಾರೆ. ಯಾಕಂದರೆ ಆಂಜನೇಯ ಆಶೀರ್ವಾದ ಇದೆ, ಎಲ್ಲ ಕಷ್ಟಗಳು ನಿವಾರಣೆಗೆ, ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯುಷ್ಯ ನೆಮ್ಮದಿ ನೆಲೆಸುತ್ತೆ. ಯಾಕಂದರೆ ತುಳಸಿದಾರು ಹನುಮಾನ್ ಚಾಲೀಸಲ್ಲಿ ಹೇಳ್ಬಿಟ್ಟಿದ್ದಾರೆ, ಯಾರು ಆಂಜನೇಯನ ನಂಬುತ್ತಾರೋ ಅವರ ಕಷ್ಟಗಳು ಬಗೆಹರುತ್ತವೆ ಅಂತ. ಹೊರಗಡೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತದೆ ಒಳಗಡೆ ಅದ್ಭುತವಾದ ಸೂಪರ್ ಹೀರೋ ಇದ್ದಾರೆ ಅಂತ. ಅವರೇ ನಮ್ಮ ಹನುಮಾನ್ ಆಂಜನೇಯ ಸ್ವಾಮಿ. ಅಭಿಷೇಕವನ್ನು ನೋಡೋಕ್ಕೆ ಒಂಥರ ತನಗೆ ಖುಷಿ ಅನಿಸುತ್ತೆ. ಸೊ ನಾನಂತೂ ನೋಡ್ತಾ ಅಲ್ಲೇ ನಿಂತಿದ್ದೆ, ಇದೇನಪ್ಪ ಸ್ವರ್ಗನ ಏನಿದು ಅನ್ನೋ ಥರ. ತುಂಬ ಜನ ಒಳಗಡೆ ಬಂದು ಮೆಡಿಟೇಷನ್ ಕೂಡ ಮಾಡ್ತಾರೆ. ಪಕ್ಕನೇ ಒಂದು ಸತ್ಯಸಾಯಿ ಅಂತ ಚಿಕ್ಕದಾದ ಗುಡಿ ಇದೆ. ಆ ಗುಡಿಯಲ್ಲಿ ನಮಗೆ ಗಾಯತ್ರಿ ದೇವಿ, ಸುಬ್ರಹ್ಮಣ್ಯ, ಗಣಪತಿ, ಆಂಜನೇಯ, ಕೃಷ್ಣ